ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಲಾಸ್ಟ್ ಟ್ಯುಟೋರಿಯಲಲ್ಲಿ ನಾವೇನು ಮಾಡಿದ್ವಿ ಅಂದರೆ ಎಲ್ಲಿಗೆ ನಿಲ್ಲಿಸಿದ್ವಿ. ಸೊ ಇವತ್ತಿನ ಟ್ಯುಟೋರಿಯಲಲ್ಲಿ ನಾವು ಏನು ಮಾಡ್ತೀವಿ ಅಂತ ನಾನು ಈಗ ಒಂದು ಟು ಡೂ ಬರ್ಕೋತೀನಿ, ನೋಡ್ಕೊಳ್ಳಿ ನೀವು. ಸೊ ಇವಾಗ ನಾನು ಯಾವ ಥರ ಆರ್ಕಿಟೆಕ್ಚರ್ ಬರಿತೀನಿ ಅಂದರೆ, ಇದು ಮಲ್ಟಿಟೈರ್ ಈಗಾಗಲೇ ಮಲ್ಟಿಟೈರ್ ಮಾಡಿಬಿಟ್ಟಿದ್ದೀವಿ ನಾವು, ಏನಕ್ಕೆ ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ ಈ ಡೊಮೈನ್ ಲಾಜಿಕ್. ಸೊ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ಸಪ್ರೇಟ್ ಇದೆ ಆ್ಯಡ್ ಮಾಡ್ಕೋತೀನಿ ಈಗ, ಸರ್ವೀಸಸ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂತ ನಾನು ಚಿಕ್ಕ ಓವರ್ ವ್ಯೂ ಇಲ್ಲಿ ಟು ಡೂ ಬರ್ಕೊಳ್ಳೋಕ್ಕೆ ಇದು ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಇದು ಹೋಮ್ ಕಂಟ್ರೋಲರು, ಟು ಡೂ ಕಂಟ್ರೋಲ್ ಅಂತ ನಾನು. ಸೊ ಟುಡೇ ಏನಪ್ಪ ಮಾಡ್ತೀನಿ ಅಂದರೆ, ಇವತ್ತು ಆ್ಯಡ್ ಸರ್ವೀಸ್ ಕ್ಲಾಸ್. ಸೊ ಇದು ಶಾರ್ಟ್ ವಿಡಿಯೋ ಆಗಿರುತ್ತೆ. ನಾನು ಡಿಪೆಂಡೆನ್ಸಿ ಇಂಜೆಕ್ಷನ್ ಮತ್ತು ಇದನ್ನು ಒಂದೇ ವಿಡಿಯೋಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಎರಡು ಸಪ್ರೇಟ್ ಮಾಡಿ ಚಿಕ್ಕದು ಮಾಡಿದ್ರೆ ಅಂದರೆ ಒಂಥರ ಕಾಂಟೆಕ್ಸ್ಟ್ಯುಯಲ್ ಆಗಿರುತ್ತೆ ಇದು ಅಂತ. ಇದು ಸಪ್ರೇಷನ್ ಆಫ್ ಕನ್ಸರ್ನ್ಸ್, ಕ್ಲೀನ್ ಕೋಡ್ ಇದೆಲ್ಲ ಯೂಸ್ ಮಾಡಿಕೊಂಡು ನಂದು ಹೋಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದು ರಿಯಲ್ ಪ್ರಾಜೆಕ್ಟಲ್ಲೂ ಇದೇ ಥರನೇ ಆಲ್ಮೋಸ್ಟ್ ಡಿಸೈನ್ ಮಾಡೋದು ಸರ್ವೀಸಸ್. ಸೊ ಅದು ಯಾವ ಥರ ಅಂತ ನಾನು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಮಾಡ್ಯುಲರೈಸೇಷನ್ ಅಂದರೆ, ಮಾಡ್ಯುಲರ್ ಕೋಡ್ ಯಾವ ಥರ ಬರೀತಾರಪ್ಪ ಅಂತ ಅಂದರೆ, ಇಲ್ಲೊಂದು ಹೊಸ ಫೋಲ್ಡರ್ ಆ್ಯಡ್ ಮಾಡ್ಕೊಳ್ಳೋದು, ಅದು ಕಾಂಟೆಕ್ಸ್ಟ್ ಬೌಂಡ್ ಮಾಡೋಕ್ಕೆ. ಇಲ್ಲಿ ನಾವು ಸರ್ವೀಸಸ್ ಮಾತ್ರ ಇದು ಮಾಡ್ತೀವಿ ಅಂತ ಥರ ಸರ್ವೀಸಸ್ ಬರ್ಕೊಂಡಾದ್ಮೇಲೆ ಸರ್ವೀಸಸ್ ಬರ್ಕೊಂಡಾದ್ಮೇಲೆ ನಾವು ಈಗ ನಾನು ಆ ಸರ್ವೀಸಸ್ದು ಇಂಪ್ಲಿಮೆಂಟೇಷನ್ ಮತ್ತು ಇದು ಮಾಡೋಣ. ಹೊಸ ಐಟಮ್ ಆ್ಯಡ್ ಮಾಡ್ಕೊಳ್ಳೋಣ. ಐಟಮ್ನ ಫೆಚ್ ಮಾಡೋಕ್ಕೆ ಡೇಟಾಬೇಸಿಂದ. ಸೊ ಸ್ಟಾರ್ಟ್ ಮಾಡ್ತೀನಿ. ಇಂಟರ್ಫೇಸ್ ಆ್ಯಡ್ ಮಾಡಿಕೊಂಡೆ. ಇಂಟರ್ನಲ್ ಅಂತಿದೆ. ಇಂಟರ್ನಲ್ ಅಂದರೆ ಅದು ಕಾಂಟೆಕ್ಸ್ಟ್ ಬೌಂಡ್ ಆಗುತ್ತೆ, ಇಲ್ಲಿಂದ ಈಚೆಗಡೆ ಆ್ಯಕ್ಸಸ್ ಆಗಿಲ್ಲ. ಸೊ ಎರರ್ ಎಲ್ಲ ನೋಡಿದ್ದೀವಿ ನಾವು ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದಕ್ಕೆ ಪಬ್ಲಿಕ್ ಅಂತ ಮಾಡ್ತೀನಿ. ಪಬ್ಲಿಕ್ ಅಂತ ಮಾಡಿ ನಾವು ಎಸಿಂಕ್ರೋನಸ್ ಇಂಪ್ಲಿಮೆಂಟೇಷನ್ ಮಾಡೋಣ. ಸೊ ಟಾಸ್ಕ್ ಅಂತ ಹಾಕ್ಕೊಂಡ್ರೆ ಅದು ಎಸಿಂಕ್ರೋನಸ್ ಕೀವರ್ಡ್ ಯೂಸ್ ಮಾಡಿ ಅದನ್ನು ರಿಟರ್ನ್ ಟೈಪ್ ಏನಂತ ಚೆಕ್ ಮಾಡಬೇಕಲ್ಲ. ಕಂಟ್ರೋಲ್ ಅದು ಏನು ರಿಟರ್ನ್ ಮಾಡ್ತಿದೆ. ಟು ಡು ವ್ಯೂ ಮಾಡಲ್ಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲ ಅನ್ಸುತ್ತೆ ಡಿಫೈನ್ ಮಾಡಿರೋದು ಐಎನ್ ಎಂಬರಬಲ್. ಓಕೆ, ಇದನ್ನೇ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ಓಕೆ ಇಂಪೋರ್ಟ್ ಕೇಳ್ತಿದೆ ಇದು. ಟು ಡು ಐಟಮ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕರೆಂಟ್ ಕಾಂಟೆಕ್ಸ್ಟ್. ಎಲ್ಲಿದೆ ಟು ಡು ಐಟಮ್? ಟು ಡು ಐಟಮ್ ಇಲ್ಲೇ ಇದೆಯಲ್ಲ. ಸೊ using co.entity. ಇಂಟೆಲಿಜೆನ್ಸ್ ವರ್ಕ್ ಆಗಲಿಲ್ಲ. ಗೆಟ್ ಸೊ ಎಸಿಂಕ್ರೋನಸ್ ಯೂಸ್ ಮಾಡೋದ್ರಿಂದ ಈ ಥರ ಇದು ಬರ್ಕೊಂಡ್ರೆ ಕ್ಲೀನಾಗಿರುತ್ತೆ. ಏನಾರು ಅಪ್ಡೇಟಿಂಗ್ ಸ್ಟೇಟಸ್ does not exist in the current context. ಓಕೆ, ಒಂದು ಆಂಗ್ಯುಲರ್ ಬ್ರೇಸಸ್ ಮಿಸ್ ಆಗಿದೆ. ಸೊ ಅದು ಇದಾಯಿತು. ಸೊ ಯೂಶ್ವಲಿ ಒಂದು ಫೈಲಲ್ಲಿ
ಒಂದೇ ಇದಿರಬೇಕು. 2-3 ಇದು ಮಾಡಿದ್ರೆ ಅದು ಹುಡ್ಕಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಏನಿದೆ ಅಂತ ಇದು ಸಪ್ರೇಷನ್ ಆಫ್ ಕನ್ಸರ್ನ್ಸ್, ಮಾಡ್ಯುಲಾರಿಟಿ, ಕ್ಲೀನ್ ಕೋಡಿಂಗ್. ಸೊ ಅದೆಲ್ಲ ಒಂದು ಗುಡ್ ಪ್ರಾಕ್ಟೀಸ್. ಸೊ ಆ್ಯಡ್ ಮಾಡ್ಕೊಳ್ಳೋಣ. ಸೇಮ್ ನೇಮ್ ಯೂಸ್ ಮಾಡಿ, ಐಟಮ್ ಟು ಡೂ ಸರ್ವಿಸ್. ಯೂಸ್ ಮಾಡಬೇಡಿ, ಅದು ಇಂಟರ್ಫೇಸ್. ಸೊ ಟು ಡೂ ಐಟಮ್ ಸರ್ವಿಸ್ ಡಾಟ್ ಸಿ. ಸೊ ಇದು ಇಂಟರ್ನಲ್ ಅಂತ ಬಂತು, ಚೇಂಜ್ ಮಾಡ್ಕೊಳ್ಳೋಣ. ಪಬ್ಲಿಕ್ ಓಕೆ ಆಯಿತು. ಸ್ಟಾರ್ಟ್ ಮಾಡೋಣ. ಸರ್ವಿಸ್ ಕ್ಲಾಸ್. ಸೊ ಇದು ಸರ್ವಿಸ್ ಓರಿಯೆಂಟೆಡ್ ಆರ್ಕಿಟೆಕ್ಚರ್ ಥರನೇ ಸರ್ವಿಸ್. ಇದು ಸರ್ವಿಸ್ನ ಪ್ಲಗ್ ಇನ್ ಪ್ಲೇ ಮಾಡ್ಬೋದು. ಸೊ ಥ್ರೂ ಡಿಪೆಂಡೆನ್ಸಿ ಇಂಜೆಕ್ಷನ್. ಸೊ ನಾನು ಇವಾಗ ಇಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ, ನಾನು ಕೆಲವು ಡಮ್ಮಿ ಡೇಟಾ ಬರ್ಕೊಂಬಿಟ್ಟು ಅದರಿಂದ ಬರೀ ರಿಟರ್ನ್ ಮಾಡ್ತೀನಿ ಆ ಡಮ್ಮಿ ಡೇಟಾನ. ಇಲ್ಲಾಂದರೆ ಏನು ಮಾಡೋಣ ಅಂದರೆ, ಇಲ್ಲಿ ಹೋಮ್ ಕಂಟ್ರೋಲರಲ್ಲಿ ಇದೆಯಲ್ಲ, ಇದನ್ನೇ ಎತ್ಕೊಳ್ಳೋಣ. ಟು ಡೂ ಕಂಟ್ರೋಲರ್, ಸಾರಿ, ಟು ಡೂ ಕಂಟ್ರೋಲರಲ್ಲಿ ಇದೆಯಲ್ಲ, ಇದನ್ನು ಇದು ಹಿಂಗೆ ಇರಲಿ. ಅಲ್ಲಿ ಬೇರೆ ಇದು ಮಾಡಿಕೊಂಡು ನಾವು ಇದನ್ನು ರಿಮೂವ್ ಮಾಡಿ ಅದನ್ನು ಇದು ಮಾಡಿ ತೋರಿಸ್ತೀನಿ, ಕಾಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಡಿಪೆಂಡೆನ್ಸಿ ಇಂಜೆಕ್ಷನ್ ಮಾಡಿಬಿಟ್ಟು. ಸೊ ವ್ಯಾರ್ item 1 is equal to new to do item, new to do item title, ನಾನೊಂದು ಬುಕ್ ಬರೆಯೋಣ ಅಂದ್ಕೊಂಡಿದ್ದೀನಿ. ಬುಕ್ ಬರೆದ ಮೇಲೆ ನೀವು ವೆಯ್ಟ್ ಮಾಡ್ತಾಯಿರಿ, ಯಾರು ವೆಯ್ಟ್ ಮಾಡಲ್ಲ ಅನ್ಕೋತೀನಿ. ನೋಡೋಣ. ಬುಕ್ ನೋಡ್ಕೊಂಬಾಗ ಹಿಂಗೆ ಬುಕ್ ಬರೀತೀನಿ. ಅಭಿಮಾನಿಗಳು ಕೇಳಿದರೆ ಅಲ್ಲಿ ತನಕ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಕಲ್ತ್ಕೊಳ್ಳಿ. ಇನ್ನೇನಾರು ಹೊಡಿತಾರೆ ಇದು. cannot implicitly convert ಏನು ಕರೆಕ್ಟಾಗಿ ಬರಲಿಲ್ಲ. cannot implicitly convert type task to task of enumerable. Okay.
ಓ ರಿಟರ್ನ್ ಟೈಪ್ಸ್ ಇದಾಗ್ತಾಯಿದೆ. ಓಕೆ ಓಕೆ ಇಲ್ಲಿ ಇದು ಮಾಡಿದ್ದೀನಿ, ಅದೇ ಮಾಡ್ಕೊಂಡಿದ್ದೀನಿ. ಸೊ ಎನ್ಯುಮರೇಬಲ್ ಒಂಥರ ವೇರಿಯಂಟ್ ಇರುತ್ತೆ ಐಟ್ರೇಷನ್ ಮಾಡೋಕ್ಕೆ. ಸೊ ಅದ್ರ ಬಗ್ಗೆ ಏನೋ ತುಂಬ ಇದಿದೆ ಡೀಟೇಲ್ಸ್. ಅದು ಇನ್ನೊಂದು ಟ್ಯೂಟೋರಿಯಲ್ ಮಾಡಿ ಹೇಳ್ತೀನಿ ಸಪ್ರೇಟಾಗಿ. ಎಲ್ಲ ಒಂದರಲ್ಲೇ ಹೇಳಿದರೆ ತಲೆ ಕೆಟ್ಟೋಗುತ್ತೆ. ಸೊ ಇವತ್ತಿನ ವೀಡಿಯೋಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋಲಿ ನಾನು ಏನಪ್ಪ ಮಾಡ್ತೀನಿ ಅಂದರೆ, ಈ ಸರ್ವಿಸ್ನ ಥ್ರೂ ಡಿಪೆಂಡೆನ್ಸಿ ಇಂಜೆಕ್ಟ್ ಮಾಡಿ ಇಲ್ಲಿ ಈ ಟು ಡೂ ಕಂಟ್ರೋಲರ್ ಕನ್ಸ್ಟ್ರಕ್ಟರಲ್ಲಿ ಇಂಜೆಕ್ಟ್ ಮಾಡಿಕೊಂಡು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಅದು ನೆಕ್ಸ್ಟ್ ಟ್ಯುಟೋರಿಯಲಲ್ಲಿ ನೋಡೋಣ. ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.